ಒಬ್ಬ ಅತಿಥಿ ಉಪನ್ಯಾಸಕರು ಜೀವನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ಬರೀ ಗ್ರಾಮೀಣ ಮಟ್ಟದ ಅಲ್ಲ, ಇಡೀ ರಾಜ್ಯಕ್ಕೆ ನನ್ನ ಪ್ರಕಾರ ಇದು ಅನ್ವಯಿಸುತ್ತೆ. ತುಂಬಾ ಮುಖ್ಯವಾದ ವಿಚಾರ. ನಾವು ನಮ್ಮ ಸರ್ಕಾರ ಇದ್ರ ಬಗ್ಗೆ ನಾವು ಕಾಳಜಿ ವಹಿಸ್ಕೋಬೇಕು. ಇನ್ನೊಂದು ವಿಚಾರ ನಾನು ಹೇಳಲಿಕ್ಕೆ ಮರ್ತು ಬಿಟ್ಟೆ. ಇವ್ರು ಔಟ್ಸೋರ್ಸ್ ಆಗಿರೋದ್ರಿಂದ ಪ್ರತಿ ವರ್ಷ ಇವ್ರದ್ದು ರಿನ್ಯೂವಲ್ ಆಗುತ್ತೆ ಕಾಂಟ್ರಾಕ್ಟ್. ಆದ್ರೆ ಈಗ ಸರ್ಕಾರ ಒಂದು ಕಾಯ್ದೆ ಅಥವಾ ಒಂದು ಕಾನೂನು ತಂದಿದೆ. ಏನು ಅಂದ್ರೆ ಮೆರಿಟ್ ಯಾರಾದ್ರೂ ಮೆರಿಟ್ ಮೇಲೆ ಇದ್ರೆ ಮೆರಿಟ್ ಉಪನ್ಯಾಸಕರಿಗೆ ಕೊಡಬೇಕಾಗುತ್ತೆ. ಸೊ ಯಾರಾದ್ರೂ 5 ವರ್ಷ 10 ವರ್ಷ ಕೆಲಸ ಮಾಡಿದ್ದು ಅವ್ರಿಗಿಂತ ಯಾರಾದ್ರೂ ಮೆರಿಟೋರಿಯಸ್ ಉಪನ್ಯಾಸಕರು ಬಂದ್ರೆ ಅವ್ರಿಗೆ ಅವಕಾಶ ಕೊಡಬೇಕಾಗುತ್ತೆ. ಸೊ ಇದರಲ್ಲಿ ಯಾರು ಸುಮಾರು ವರ್ಷ ಆಲ್ರೆಡಿ ಈ ತರ ಪದವಿ ಪೂರ್ವ ಕಾಲೇಜಲ್ಲಿ ಕೆಲಸ ಮಾಡಿದ್ದಾರೆ ಅವ್ರ ಅವಕಾಶ ಕಳ್ಕೊಂತಾರೆ. ಅವ್ರು ಇದನ್ನ ನಂಬ್ಕೊಂಡು ಜೀವನ ಮಾಡಿರ್ತಾರೆ. ಸೊ ಇದೆಲ್ಲ ಸ್ವಲ್ಪ ತಿದ್ದುಪಡಿಗಳು ನಾವು ತರಲೇಬೇಕಾಗುತ್ತೆ. ಫೈನಾನ್ಸ್ ಸೆಕ್ರೆಟರಿ ಹತ್ರ ಮಾತಾಡ್ತೀವಿ ಅಂತ ಸಚಿವರು ಹೇಳಿದ್ರು. ತುಂಬಾ ದೊಡ್ಡ ಸಂಖ್ಯೆ ಏನಲ್ಲ. ನಾನು ಹೇಳ್ತಾ ಇದ್ದೀನಿ, ಬರೀ 5,910 ಅತಿಥಿ ಶಿಕ್ಷಕರು ಮಾತ್ರ ಇರೋದು ಪದವಿ ಪೂರ್ವ ಕಾಲೇಜುಗಳಲ್ಲಿ. ಇದೇನು ದೊಡ್ಡ ಅಮೌಂಟ್ ಆಗೋದಿಲ್ಲ ಸರ್ಕಾರಕ್ಕೆ. ಸೊ ಸರ್ಕಾರದ ಮೇಲೆ ನಾನು ಒತ್ತಾಯ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಅತಿಥಿ ಶಿಕ್ಷಕರ ಪರವಾಗಿ ಏನು ಕನಿಷ್ಠ ವೇತನ ಅವರಿಗೆ ಕೊಡಬೇಕಾಗಿದೆ, ಮತ್ತೆ ಏನು ಕೃಪಾಂಕ ಕೊಡಬೇಕಾಗಿದೆ, ಮತ್ತು ಸೇವಾ ಭದ್ರತೆ ಅಂತ ಅವರಿಗೆ ಏನ್ ಕೊಡಬೇಕಾಗಿದೆ, ಏನ್ ಅವರಿಗೆ ಲೀವ್ ಕೊಡಬೇಕಾಗಿದೆ, ಇದನ್ನೆಲ್ಲ ಸರ್ಕಾರ ನಾನು ಸಚಿವರ ಹತ್ರ ಮನವಿ ಮಾಡ್ಕೊಳ್ತೀನಿ, ಅದನ್ನ ಒದಗಿಸ್ಕೊಡ್ಬೇಕು ಅಂತ ನಿಮ್ಮ ಮೂಲಕ ಸಭಾಧ್ಯಕ್ಷೆ ಧನ್ಯವಾದಗಳು. ಸಭಾಧ್ಯಕ್ಷೆ ಅವ್ರು ಏನೇನು ಹೇಳಿದ್ದಾರೆ ಅದನ್ನ ಸರ್ಕಾರದ ಮಟ್ಟದಲ್ಲಿ ಮೇಲ್ಮಟ್ಟದಲ್ಲಿ ಮಾಡ್ತಕ್ಕಂಥದ್ದು. ಮತ್ತು ಕ್ವಾಲಿಟಿ ಆಫ್ ಎಜುಕೇಷನ್ ಇದ್ದಾಗ ಮೆರಿಟ್ ಮೇಲೆ ಅತಿಥಿ ಶಿಕ್ಷಕರನ್ನು ತಗೊಳ್ಳೋದು ನೋಡ್ಕೊಂಡು ತಗೊಳ್ಬೇಕಾಗತ್ತೆ. ಅದನ್ನು ಕೂಡ ಇಲಾಖೆಯಲ್ಲಿ ಚರ್ಚೆ ಮಾಡ್ತೀನಿ. ಮತ್ತೆ ಅವಾಗಲೇ ಪಾಪ ಅವ್ರದ್ದು ಕಳಕಳಿ ಏನಿದೆ 8-10 ವರ್ಷ ಏನು ಮಾಡಿರ್ತಾರಲ್ಲ ಅವರಿಗೆ ಮತ್ತೆ ಅವ್ರನ್ನ ಓವರ್ಟೇಕ್ ಮಾಡಿ ಅದು ಏನಾಗ್ತದೆ ಸಭಾ ಅಧ್ಯಕ್ಷರೇ, ಒಂದು ಕಡೆ ಕ್ವಾಲಿಟಿ ನೋಡಬೇಕು. ಅವರ 6 ವರ್ಷ 8 ವರ್ಷ 10 ವರ್ಷ ಅವ್ರ ಪಾಪ ಅವ್ರು ಸ್ಯಾಕ್ರಿಫೈಸ್ ಅಲ್ಲ ಅವ್ರದ್ದು ಪರೀಕ್ಷೆಯಲ್ಲಿ ಅವ್ರ ಸಬ್ಜೆಕ್ಟ್ ವೈಸ್ ನೀವು ಬೇಕಾದ್ರೆ ಕನ್ಸಿಡರ್ ಮಾಡಿ ಅಂಥವ್ರು ಯಾರು ಭಾಳ ಮಕ್ಕಳು ಫೇಲ್ ಆಗ್ತಿದ್ರು ಅಂಥವ್ರು ಚೇಂಜ್ ಮಾಡಕ್ಕೆ ಅಡ್ಡಿಲ್ಲ. ನೋಡಿ ನೀವೇನು ಸಜೆಷನ್ ತಾವೇನು ಕೊಟ್ಟಿದ್ದೀರಿ ಮತ್ತು ಸದಸ್ಯರು ಏನು ಕೊಟ್ಟಿದ್ದಾರೆ ಅದನ್ನು ನೋಡಿ ಅಧಿಕಾರಿಗಳ ಜೊತೆಗೆ ನಾನು ಚರ್ಚೆ ಮಾಡಿ ನಿರ್ಧಾರವನ್ನು ಆದಷ್ಟು ಬೇಗ ತಗೊಂಡು. ಸುಬ್ಬಾರೆಡ್ಡಿ ಉಪಾಧ್ಯಕ್ಷರೇ, 1028ನೇ ಪ್ರಶ್ನೆಯನ್ನು ಸಮಾಜ ಕಲ್ಯಾಣ ಸಚಿವರು ಕೇಳಕ್ಕೆ ಬಯಸ್ತೀನಿ. ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಉತ್ತರ ಒದಗಿಸಿದ್ದಾರೆ. 2011ರಲ್ಲಿ ಈ ಒಂದು ನಮಗೆ ಒಂದು ಹಾಸ್ಟೆಲ್ ಸ್ಯಾಂಕ್ಷನ್ ಆಗುತ್ತೆ, ವಸತಿ ಶಾಲೆ. ಇದುವರೆಗೂ ಅಂದರೆ ಸುಮಾರಾಗಿ 15-16 ವರ್ಷ ಆಗುತ್ತೆ. ಇದುವರೆಗೂ ಅದು ಚಾಲನೆಗೆ ಬಂದಿಲ್ಲ. ಹುದ್ದೆ ಸೃಜನೆ ಆಗಿಲ್ಲ, ಬಿಡ್ಲಿಂಗೂ ಆಗಿಲ್ಲ. ಅದನ್ನು ದಯವಿಟ್ಟು ಈ ವರ್ಷದಿಂದ ಪ್ರಾರಂಭ ಮಾಡಬೇಕು ಅಂತ ನಾನು ಮನವಿ ಮಾಡ್ತೀನಿ ಸಭಾಧ್ಯಕ್ಷರು.